ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇದು ಮಂಗಳವಾರ ದಿನ ಮಾಡಿರುವಂಥ ವಿಡಿಯೋ. ಅವತ್ತಿನ ದಿನ ನಮ್ಮ ದುರ್ಗಾದೇವಿ ದೇವಸ್ಥಾನದ ಒಂದು ಕಾರ್ತಿಕೋತ್ಸವ ಇತ್ತು. ಅವತ್ತಿನ ದಿನ ಮಾಡಿರುವಂಥ ವಿಡಿಯೋ ಇದು. ಅವತ್ತಿನ ದಿನ ನಾವು ಕೇಸರಿ ಬಾತು ಅಂದರೆ ನಾವು ಶಿರಾ ಮತ್ತು ಅನ್ನ ಬದ್ನಿಕಾಯಿ ಪಲ್ಯನ ನಾವು ದೇವಿಗೆ ನೈವೇದ್ಯ ಮಾಡಿ ಅವತ್ತಿನ ದಿನ ಕಾರ್ತಿಕೋತ್ಸವನ ಮಾಡ್ತೀವಿ. ಅವತ್ತಿನ ದಿನ ಮಾಡಿರುವಂಥ ಒಂದು ಬದನೆಕಾಯಿ ಎಣ್ಗಾಯಿ ಪಲ್ಯ ಅಂದ್ರೆ ಇದು ಒಂಥರ ಹೊಸ ರೆಸಿಪಿ ಆಗಿರುತ್ತೆ. ಈ ರೀತಿ ಯಾವತ್ತಾದರೂ ನೀವು ಬದನೆಕಾಯಿ ಎಣ್ಗಾಯಿ ಮಾಡಿಲ್ಲ ಅಂತ ಅಂದರೆ ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಭಾಳನೇ ಈಸಿ ಆಗೈತಿ ಮತ್ತು ಭಾಳನೇ ಸೂಪರಾಗಿ ಬಂದೈತೆ ಪಲ್ಯ. ಯಾವ ರೀತಿ ಮಾಡಿದ್ವಿ ಮತ್ತು ಹೆಂಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂತ ಹೇಳಂದು ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರೀ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಹಂಗೆ ಹೆಂಗೆ ಮಾಡಿದ್ವಿ ಅಂತ ಹೇಳ್ತೀನಿ. ಒಂದು ಕಾಯಿ ಒಳಗೆ ನಮ್ಗೆ ಕೆಳಗಿನ ಭಾಗ ಬರುತ್ತಲ್ಲ ದೊಡ್ಡದು, ಅದನ್ನು ನಾವು ಸಣ್ಣ ಕಾಯಿ ಇತ್ತು, ಹಾಗಾಗಿ ಆ ಕಾಯಿನ ಒಡ್ಕೊಂಡು ಕೊಬ್ಬರಿ ತೊಗೊಂಡಿವಿ. ಇಲ್ಲಿ ಒಂದು ಬಟ್ಲಷ್ಟು ಕೊಬ್ಬರಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು 3ರಿಂದ 4 ಬೆಳ್ಳುಳ್ಳಿ ಗಡ್ಡಿನ ಬಿಡಿಸಿ ಬೇಳೆ ತೊಗೊಂಡಿದ್ವಿ ಮತ್ತು 1.5 ಇಂಚಷ್ಟು ಶುಂಠಿನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಹಂಗೆ ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ 1.5 kg ನಾವು ಬದನೆಕಾಯಿ ಎಣ್ಗಾಯಿನ ಮಾಡ್ತಿದ್ದೀವಿ. ಹಂಗೆ 3 ಮೀಡಿಯಮ್ ಸೈಜು ಈರುಳ್ಳಿ ಮತ್ತು 2 ಮೀಡಿಯಮ್ ಸೈಜು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಇಲ್ಲಿ ಹೆಚ್ಚಿಟ್ಕೊಂಡು ನಾವು ಈಗೇನೋ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿವಲ್ಲ ಪೇಸ್ಟನ್ನು, ಆ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾವು ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಮತ್ತು ಇದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀವಿ. ಅರಿಶಿನ ಪುಡಿ ಹಾಕ್ಕೊಂಡು ಮಸಾಲೆ ಪುಡಿ, ಗರಂ ಮಸಾಲ ಪೌಡ್ರ್, ನಾವು ಮನೇಲಿ ಮಾಡಿರುವಂಥ ಗರಂ ಮಸಾಲ ಪೌಡ್ರನ್ನ ಇಲ್ಲಿ ಹಾಕ್ತಿದ್ದೀನಿ. ಅದನ್ನು ನಾನು ರೆಸಿಪಿನ ಮೊದಲಿಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನು ಯಾರೆಲ್ಲ ನೋಡಿಲ್ಲ ನೋಡಿರಿ. ತರಕಾರಿ ಇದು ಹಾಕಿದ್ದೀನಿ, ಹಂಗೆ ಗರಂ ಮಸಾಲ ಪೌಡ್ರದ್ದು ಹಾಕಿದ್ದೀನಿ. ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಹಂಗೆ 1 ಸ್ಪೂನಷ್ಟು ತರಕಾರಿ ಮಸಾಲ, ಅದಕ್ಕೆ ಗುರಳ್ ಪೌಡ್ರು, ನೀವು ಬೇಕಿದ್ರಲ್ಲಿ ಶೇಂಗಾ ಪೌಡ್ರೂ ನೀವು ಹಾಕ್ಕೋಬೋದು. ಹಂಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ನಾವು ಕೈಯಲ್ಲಿ ಕಲಿಸಿ ಮಾಡಿಕೊಂಡು ನೋಡ್ರಿ. ಉಪ್ಪು ಹಾಕ್ಕೊಂಡು ಮೊದಲಿಗೆ ನಾವು ಬದನೆಕಾಯಿನ ಇಲ್ಲಿ 4 ಭಾಗ ಮಾಡಿ ಹೆಚ್ಚು ಉಪ್ಪು ನೀರಾಗಿ ಇಟ್ಕೊಂಡಿದ್ವಿ. ಈಗ ಅದನ್ನು ತುಂಬಕ್ಕಂತ ಮಸಾಲೆ ತುಂಬಕ್ಕಂತ ಅದನ್ನೆಲ್ಲ ತೊಳೆದು ನೀರು ಚೆಲ್ಲಿ ಒಂದು ಪಾತ್ರೆಗೆ ಇಟ್ಕೊಂಡು ನಾವು ಇಲ್ಲಿ ಇದನ್ನು ಇದಕ್ಕೆ 4 ಭಾಗ ಮಾಡಿರ್ತೀವಲ್ಲ, 4 ಭಾಗಕ್ಕೂ ಹತ್ತೋಂಗೆ ಪೂರ್ತಿಯಾಗಿ ನಾವು ನೋಡ್ರಿ ಈ ರೀತಿಯಾಗಿ ಇದನ್ನ ಪಲ್ಯನ ತುಂಬ್ಕೋಬೇಕಾಗತ್ತೆ. ಮಸಾಲೆನ ತುಂಬಿಕೊಂಡು ನಾವಿಲ್ಲಿ ಎಣ್ಣೆ ಇಟ್ಕೊಂಡಿವಿ. ಒಂದು ಕಡೆ ನೋಡ್ರಿ ಪೂರ್ತಿಯಾಗಿ ನಾವು ತುಂಬಿಟ್ಕೊಂಡಿವಿ. ಒಂದು ಕಡೆ ಎಣ್ಣೆ ಇಟ್ಕೊಂಡಿವಿ. ಜಾಸ್ತಿನೇ ಎಣ್ಣೆ ಇಲ್ಲಿ ಹಾಕ್ಕೊಂಡಿವಿ ನಾವು, ಯಾಕಂದರೆ ಎಣ್ಗಾಯಿ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿವಿ. ಇದಕ್ಕೆ ನಾವು ಬದ್ನಿಕಾಯಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಇದು ಎಣ್ಣೆಗೆ ನಾವು ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆಗೆ ಬೇಯಿಸ್ಕೊಂಡ್ರೆ ರುಚಿನೂ ಚೆನ್ನಾಗಿ ಬರ್ತೈತಿ. ಆಮೇಲೆ ಇದ್ರದ್ದು ಕಲರು ಒಂಥರ ಫ್ರೆಶ್ಶಾಗಿ ಇನ್ನೂ ಚೆನ್ನಾಗಿ ಕಲರ್ ಕಾಣಿಸುತ್ತೆ. ಅದಕ್ಕೋಸ್ಕರ ಎಣ್ಣೆಗೆ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆದ ನಂತರ ನಾವೇನು ಮಸಾಲೆ ಉಳಿದಿರ್ತೈತಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನಾವು ಇದಕ್ಕೆ ಹಾಕ್ಕೊಂಡು ನೋಡಲಿ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡು ಆದ ನಂತರ ನಾವಿಲ್ಲಿ ಮಸಾಲೆನ ಏನು ಉಳಿದಿರುತ್ತಲ್ಲ ಆ ಮಸಾಲೆನ ಇದಕ್ಕೆಲ್ಲ ಮೇಲೆ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ತೀರಾ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಾಗಿಲ್ಲ, ಹಂಗಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ನೋಡಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನ ಬೇಯಿಸ್ಕೊತೀವಿ. ಆಮೇಲೆ ಇದಕ್ಕೆ ನಾವು ಒಣ ಖಾರ, ನೀವು ಬೇಕಿದ್ರೆ ಕಲರ್ ಬೇಕು ಅಂತಂದ್ರೆ ಒಣ ಖಾರ ಹಾಕ್ಕೋಬೋದು. ನಾವಿಲ್ಲಿ ಹಸಿ ಖಾರದ ಪಲ್ಯ ಅಂತ ಮಾಡ್ಕೊತೀವಿ, ಹಾಗಾಗಿ ಒಣ ಖಾರನ ನಾವಿಲ್ಲಿ ಹಾಕ್ಕೊಂಡಿಲ್ಲ. ಇನ್ನೂ ಒಂದು ರೀತಿಯಾಗಿರುವಂಥ ಬದನೆಕಾಯಿ ಎಣ್ಗಾಯಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಹಿಂದೆ ವೀಡಿಯೋದೊಳಗೆ. 16 ವೀಡಿಯೋ ನೋಡಿಲ್ವೋ ದಯವಿಟ್ಟು ನೋಡ್ರಿ ಅಂತ ಹೇಳ್ತೀನಿ. ಅದೂ ಭಾಳನೇ ಚೆನ್ನಾಗಿ ಬಂದೈತಿ ಬದ್ನಿಕಾಯಿ ಪಲ್ಯ. 2 ರೆಸಿಪಿನ ನಾನು ಇಲ್ಲಿ ಹಾಕಿದ್ದೀನಿ. ಬದ್ನಿಕಾಯಿ ಇದು ಅಂದ್ರೆ ಹೋಳು ಮಾಡಿರೋದು ಹಾಕಿದ್ದೀನಿ, ಎಣ್ಗಾಯಿ ಮಾಡಿರೋದು ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ನೋಡಿರಿ. ಆಮೇಲೆ ನೋಡ್ರಿ ನಮ್ಮ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಮತ್ತು ನಾವು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದೊಳಗೆ ಅನ್ನ ಮತ್ತು ಈ ಕೇಸರಿ ಬಾತು ಬದನೆಕಾಯಿ ನೋಡ್ರಿ ಎಲ್ಲ ತೊಗೊಂಡು ಬಂದಿದ್ವಿ. ನಾವು ಒಂದು ಬಟ್ಲಕ್ಕೆ ಹಾಕ್ಕೊಂಡು ಎಲ್ಲನೂ ತೊಗೊಂಡು ಬಂದು ಒಂದು 5 ನೈವೇದ್ಯನ ನಾವಿಲ್ಲಿ ಮಾಡಿಕೊಂಡು ಒಂದು ಹೊರಗೆ ಒಂದು ದೇವಿಗೆ ಮತ್ತು ಇಲ್ಲಿ ಮತ್ತು ಪಾದಗಟ್ಟಿ ಅಂತ ಹೇಳಂದು ಅಲ್ಲಿ ನಾವು ಇಟ್ಟು ಪೂಜೆ ಮಾಡಿ ಇಲ್ಲಿ ಮಹಾಮಂಗಳಾರತಿನೂ ಮಾಡಿಕೊಂಡು ನಾವು ಮನೆಗೆ ಹೋಗ್ತೀವಿ. ಅವತ್ತಿನ ದಿನ ಮಾಡಿರುವಂಥ ವಿಡಿಯೋ ಫ್ರೆಂಡ್ಸ್ ಇದು. ಹಂಗೆ ಅವತ್ತಿನ ದಿನ ಮಾಡಿರುವಂಥ ಒಂದು ಬದನೆಕಾಯಿ ಎಣ್ಗಾಯಿ ರೆಸಿಪಿನ ನಿಮ್ಮ ಜೊತೆಗೆ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಭಾಳ ಸೂಪರ್ ಆಗಿರುವಂಥ ರೆಸಿಪಿ ಇದಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ವೋ ದಯವಿಟ್ಟು ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಮ್ಗೆ ಒಂದು ಪ್ರೋತ್ಸಾಹ ಸಿಗುತ್ತಾ, ಅದಕ್ಕೋಸ್ಕರ ಒಂದು ಕಮೆಂಟು ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.